ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಸಪ್ತಮಸ್ಕಂದದ ಒಂದು ಘಟನೆಯನ್ನು ಬಿಟ್ಟಿತ್ತು. ರುದ್ರದೇವರಿಗೆ ತ್ರಿಪುರಾರಿ ಅಂತ ಕರೀತಾರೆ. ತ್ರಿಪುರಾಂತಕ, ಮೂರು ಪುರದಲ್ಲಿರುವ ದೈತ್ಯರನ್ನು ಸಂಹಾರ ಮಾಡಿದ ಕಥೆ ಅದು. ಕಸ್ಮಿನ್ ಕರ್ಮಣಿ ದೇವಸ್ಯ ಯಶೋಭೂತ್ ಜಗದೀಶಿತು. ಯಾವ ಕರ್ಮದಲ್ಲಿ ರುದ್ರದೇವರಿಗೆ ಕೀರ್ತಿ ಬಂತು ಅದನ್ನು ಹೇಳಿ ಎಂದಾಗ ದೈತ್ಯರು ಮೂರು ಪಟ್ಟಣವನ್ನು ಮಾಡಿಕೊಂಡಿದ್ದರು. ಒಂದು ಕಬ್ಬಿಣದ್ದು, ಇನ್ನು ಬಂಗಾರದ್ದು, ಬೆಳ್ಳಿಯದ್ದು. ಆ ಪಟ್ಟಣಕ್ಕೆ ಪ್ರವೇಶ ಮಾಡೋದೇ ಕಷ್ಟ. ಅವರ ಮೇಲೆ ಏನೇ ಯುದ್ಧವನ್ನು ಮಾಡಿದರೂ ಒಂದು ಅಮೃತದ ಸರೋವರ ಇತ್ತು. ಸತ್ತವರನ್ನು ಅಲ್ಲಿ ಹಾಕೋರು ಮತ್ತೆ ಎದ್ದು ಬರೋರು. ಹೀಗೆ ಹೋದವರೆಲ್ಲ ಬರ್ತಾಯಿದ್ರೆ ಎಷ್ಟು ಜನನ ಕೊಲ್ಲೋದು ಸಾಧ್ಯವೇ ಇಲ್ಲ. ಈ ಕೆಲವೊಮ್ಮೆ ಫಂಕ್ಷನಲ್ಲಿ ಹಾಗೆ ಆಗುತ್ತದು. ಬೆಳಗ್ಗೆ 2 ಗಂಟೆಗೆ ಮೊದಲನೇ ಪಂಕ್ತಿ ಶುರುವಾಗಿ ಸಾಯಂಕಾಲ 7 ಗಂಟೆಗೆ ಕಡೆ ಪಂಕ್ತಿ ಮುಗೀತು ಅಂದರೆ ಈ 2 ಗಂಟೆಗೆ ಊಟ ಮಾಡಿರೋರು 8 ಗಂಟೆಗೆ ಮತ್ತೆ 2ನೇ ಪಂಕ್ತಿಗೆ ಅವ್ರು ಬಂದಿರ್ತಾರೆ, ರಾತ್ರಿಯ ಊಟ ಅಂತ. ಸೊ ಇಡೀ ದಿವಸ ಬಡಿಸೋದೇ ಆಗತ್ತೆ. ಹೀಗೆ ಮತ್ತೆ ಮತ್ತೆ ಅವರು ಎದ್ದು ಬರ್ತಾಯಿದ್ರು. ಸನಿರ್ಮಮೇ ಪುರಸ್ತಿಸ್ರಹ ಹೈಮರೋಪ್ಯ ಅಯಸೀರ್ ವಿಭು. ಅವರನ್ನು ಗೆಲ್ಲೋದು ತುಂಬ ಕಷ್ಟ ಇತ್ತು. ದೇವರು ರುದ್ರದೇವರಿಗೆ ಕೀರ್ತಿ ಕೊಡಬೇಕು ಅಂತ ನೀನು ಯುದ್ಧಕ್ಕೆ ಹೋಗು. ನಾನು ಮತ್ತು ಬ್ರಹ್ಮದೇವರು, ನಾನು ಆಕಳಾಗ್ತೇನೆ, ಬ್ರಹ್ಮದೇವರು ಕರು ಆಗ್ತಾರೆ. ಅವ್ರ ಊರಲ್ಲಿ ಯಾರನ್ನೂ ಬಿಡೋದಿಲ್ಲ. ನಾವು ಅವರಿಗೆ ಮಾಯೆಯನ್ನು ಮಾಡ್ತೇವೆ, ಒಳಗೆ ಬಿಡ್ತಾರೆ. ಅಮೃತವನ್ನೆಲ್ಲ ನಾವು ಪಾನ ಮಾಡ್ತೇವೆ. ಯುದ್ಧ ಮಾಡಿ ಒಬ್ಬೊಬ್ಬರನ್ನೇ ಕೊಂದರೆ ಅವರಲ್ಲಿ ಹಾಕಿದ್ರೆ ಏನು ಅಮೃತ ಇರೋದಿಲ್ಲ, ಎಲ್ಲ ಸಾಯ್ತಾರೆ. ವತ್ಸಾಸಿ ತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹಿ ಗೌಹು ಪ್ರವಿಶ್ಯ ತ್ರಿಪುರಂ ಕಾಲೇ ರಸಕೂಪಾಮೃತಂ ಪಪೌ ತೇ ಅಸುರಾಖ್ಯಪಿ ಪಶ್ಯಂತೋ ನಾನ್ಯಷೇಧನ್ ವಿಮೋಹಿತಾ. ಮೋಹಿತರಾಗಿ ದೇವರನ್ನು ಅವರೇನೂ ಮಾಡಲಿಕ್ಕಾಗಿಲ್ಲ. ರುದ್ರದೇವರು ಎಲ್ಲ ದೈತ್ಯರನ್ನು ಕೊಂದಾಗ ರುದ್ರದೇವರಿಗೆ ತ್ರಿಪುರಾಂತಕ, ತ್ರಿಪುರಾರಿ ಅಂತ ಬಿರುದು ಬಂತು ಅಂತ. ಇದಾದ ಮೇಲೆ 8ನೇ ಸ್ಕಂದ ಪ್ರಾರಂಭದಲ್ಲೇ ಎಲ್ಲ ಮನ್ವಂತರಗಳ ಕಥೆಯನ್ನು ಹೇಳಿ ಅಂತ ಒಟ್ಟು 14 ಮನುಗಳು ಆಳೋದು. 14 ಮನ್ವಂತರದಲ್ಲಿ ನಾವು ಈಗ 7ನೇದರಲ್ಲಿ ಇದ್ದೇವೆ. ಪ್ರಧಾನವಾದ ಘಟನೆಯನ್ನು ಆ ಮನ್ವಂತರದಲ್ಲಿ ಆದದ್ದನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೇ ಮನ್ವಂತರ ಬಂದು ಬ್ರಹ್ಮದೇವರ ಮಗ ಸ್ವಯಂಭುಮನು ತೃತೀಯ ಸ್ಕಂದ ಭಾಗವತದಿಂದ ಅವನ ಕಥೆಯನ್ನು ಹೇಳಿಕೊಂಡು ಬಂದಿದ್ದಾರೆ. ಒಂದೇ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ವಯಂಭುವಸ್ಯ ಚ ಮನೋಃ ವಂಶೋಯಂ ವಿಸ್ತರಾಶ್ರಿತಃ. ಅದನ್ನೇ ಹೇಳ್ತಾರೆ. ವಿಸ್ತಾರವಾಗಿ ನೀನು ಕೇಳಿ ಆಗಿದೆ, ಆದರೂ ಒಂದು ಮಾತ್ರ ಹೇಳ್ತಾನೆ. ಸ್ವಯಂಭುಮನುವಿನ ಮೊಮ್ಮಗ ಯಜ್ಞ ಅಂತ ಭಗವಂತ, ಯಜ್ಞನಾಮಕ ಭಗವಂತ ಸ್ವಯಂಭುಮನುವಿನ ಮೊಮ್ಮಗನೂ ಹೌದು, ಮಗನೂ ಹೌದು. ಮಗ ಹೇಗೆ ಅಂದರೆ ದತ್ತು ತೆಗೆದುಕೊಂಡಂತೆ. ಸಾಮಾನ್ಯವಾಗಿ ಗಂಡು ಮಕ್ಕಳಿಲ್ಲದ ರಾಜರು ಒಂದು ಪದ್ಧತಿಯನ್ನು, ಶಾಸ್ತ್ರದ್ದು ನಿಯಮನೆಯನ್ನು ಪರಿಪಾಲನೆ ಮಾಡೋರು. ಪುತ್ರಿಕಾ ಪುತ್ರ ಧರ್ಮ ಅಂತ. ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಮೊದಲೇ ಹಳೆಯನ ಜೊತೆ ಒಡಂಬಡಿಕೆ. ಇವಳಲ್ಲಿ ಹುಟ್ಟುವ ಮೊದಲನೇ ಗಂಡು ಮಗುವನ್ನು ನನಗೆ ನೀನು ದತ್ತು ಕೊಡುವುದಾದರೆ ನಾನು ನನ್ನ ಮಗಳನ್ನು ನಿನಗೆ ಕೊಡ್ತೇನೆ, ಆಗಲಿ ಅಂತ ಅವರು ಒಪ್ಪಿಕೊಳ್ಳೋರು. ಈ ಪುತ್ರಿಕಾ ಪುತ್ರ ಧರ್ಮವನ್ನು ಯಾರು ಆಶ್ರಯ ಮಾಡೋರು ಅಂದರೆ ಬರೀ ಹೆಣ್ಣು ಮಕ್ಕಳಿದ್ದು ಗಂಡು ಮಕ್ಕಳಿಲ್ಲದೇ ಇದ್ದರೆ. ಸ್ವಯಂಭು ಮನುವಿಗೆ 2 ಗಂಡು ಮಕ್ಕಳಿದ್ದರು, ಪ್ರಿಯವ್ರತ, ಉತ್ತಾನಪಾದ. ಆದರೂ ಈ ಧರ್ಮವನ್ನು ಯಾಕೆ ಅವನು ಆಶ್ರಯ ಮಾಡಿದ? ಮಹಾಜ್ಞಾನಿ ಅವನು. ದೇವರು ಅವತಾರ ಮಾಡ್ತಾನೆ, ದೇವರು ನನ್ನ ಮಗ ಆಗೋದು ದೊಡ್ಡ ಭಾಗ್ಯ. ಹಾಗಾಗಿ ಪುತ್ರಿಕಾ ಪುತ್ರ ಧರ್ಮವನ್ನು ಆಪ್ಟ್ ಮಾಡಿಕೊಂಡ ಅಂತ. ಯಜ್ಞವನ್ನು ಮಾಡಬೇಕಾದರೆ ದೈತ್ಯರು ಹಾಳು ಮಾಡಲಿಕ್ಕೆ ಬಂದಾಗ ಯಜ್ಞನಾಮಕ ಭಗವಂತನನ್ನೇ ಈಶಾವಾಸ್ಯ ಉಪನಿಷತ್ತು, ಪುಟ್ಟ ಉಪನಿಷತ್ತು, ಆ ಉಪನಿಷತ್ತುಗಳಿಂದ ದೇವರನ್ನು ಸ್ತೋತ್ರ ಮಾಡ್ದ ಅಂತ. ಆ ಉಪನಿಷತ್ತಿಗೆ ಋಷಿ ಸ್ವಯಂಭುಮನುವೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಭುಂಜೀತಾಮಾಗೃತ ಕಸ್ಯ ಸಿದ್ಧನಂ ಅಂತ ಶುರುವಾಗತ್ತೆ.
ಇಲ್ಲಿ ಆತ್ಮಾವಾಸ್ಯಮಿದಂ ಸರ್ವಂ ಅಂತ. ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪಃ ಯೋ ಜಾಗರ್ತಿ ಶಯಾನೇಸ್ಮಿನ್ ನಾಯಂ ತಂ ವೇದವೇದಸಃ. ಎಲ್ಲರೂ ಮಲಗಿದಾಗಲೂ ಎಚ್ಚರಿಕೆಯಿಂದ ಇರುವ ಭಗವಂತನನ್ನು ಪೂರ್ಣ ಪ್ರಮಾಣದಲ್ಲಿ ಯಾರೂ ತಿಳಿದಿಲ್ಲ, ಅವನನ್ನು ಅವನು ತಿಳಿದಿದ್ದಾನೆ. ಈ ಕೆಲವೊಮ್ಮೆ ಹಾಗೆ ಆಗತ್ತೆ. ನಾವು ಕೋಪದಲ್ಲಿ ಹೇಳ್ತೀವಲ್ಲ, ನಾನೇನು ಅನ್ನೋದು ನನಗೆ ಗೊತ್ತಿಲ್ಲ ಅಂತ. ಅದು ವಾಸ್ತವವೇ. ದೇವರಿಗೆ ಮಾತ್ರ ತಾನೇನು ಅನ್ನೋದು ತನಗೆ ಮಾತ್ರ ಗೊತ್ತು. ಆತ್ಮಾವಾಸ್ಯಮಿದಂ ಸರ್ವಂ, ದೇವರ ವಾಸಸ್ಥಾನ. ಈ ಆತ್ಮಾವಾಸ್ಯಂ ಅನ್ನುವ ಮಾತು ತುಂಬ ತುಂಬ ಮಹತ್ತರವಾದ ಮಾತು. ಯಾಕೆ ಅಂದರೆ ಈಶಾ ಅನ್ನುವ ಶಬ್ದಕ್ಕೆ ರುದ್ರ ಅನ್ನುವ ಅರ್ಥವೂ ಇದೆ, ಆದರೆ ಆತ್ಮ ಅನ್ನುವ ಶಬ್ದಕ್ಕೆ ಮಾತ್ರ ಭಗವಂತ ಅಂತಾನೆ. 2-3 ಕಡೆ ಸೂತ್ರದಲ್ಲಿ ಆಚಾರ್ಯ ವೇದವ್ಯಾಸ ದೇವರು ಬಳಸ್ಯಾರೆ. ಓಂ ಗೌಣಶ್ಚೇನ್ ಆತ್ಮಶಬ್ದಾತ್ ಓಂ. ಆತ್ಮ ಅನ್ನುವ ಪದ ಇದ್ದದ್ದರಿಂದ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ತೆಗೆದುಕೊಳ್ಳಲಿಕ್ಕಾಗಲ್ಲ. ಆತ್ಮ ಅನ್ನೋ ಶಬ್ದಕ್ಕೆ ಆಚಾರ್ಯರು 2-3 ತರಹದ ನಿರ್ವಚನವನ್ನು ಮಾಡ್ತಾರೆ. ಏನು ಡಿಫೈನ್ ಆತ್ಮ? ಏನು ಆತ್ಮ ಅಂದರೆ ಏನು? ಎಲ್ಲ ಕಡೆ ವ್ಯಾಪ್ತನಾದವನು ಯಾರೋ ಆತ ತತ್ವಾತ್ ಆತ್ಮ ಅಂತ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು. ಆ ಗೌಣಶ್ಚೇನಾತ್ಮ ಶಬ್ದಾತ್ ಓಂ ಅನ್ನುವ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಹೇಳೋದು, ಯೋಗುಣೈ ಸರ್ವತೋ ಅಹೀನಃ ಯಶ್ಚ ದೋಷ ವಿವರ್ಜಿತಃ ಹೇಯೋಪಾಧೇಯರಹಿತಃ ಸಾತ್ಮಾತ್ಯಭಿಧೀಯತೆ. ಯಾರು ಗುಣಗಳಿಂದ ತುಂಬಿದಾನೆ, ಯಾರಲ್ಲಿ ದೋಷವೇ ಇಲ್ಲ, ಯಾರನ್ನು ನಾವು ಬಿಡಲಿಕ್ಕಾಗಲ್ಲ, ಅವನು ಆತ್ಮ ಅಂತ. ಅದು ದೇವರು ಬಿಟ್ಟು ಇನ್ಯಾರೂ ಆಗೋದಿಲ್ಲ. ಪ್ರಾಯ ನೀವು ತೃತೀಯ ಸ್ಕಂದ ಭಾಗವತದಲ್ಲಿ ದತ್ತಾತ್ರೇಯ ರೂಪಿ ಭಗವಂತನ ಅವತಾರ ಆದಾಗ, 4ನೇ ಸ್ಕಂದ ಭಾಗವತದಲ್ಲಿ ಪ್ರಾರಂಭದಲ್ಲೇ ಬರುತ್ತದೆ. ಅತ್ರಿ ಋಷಿಗಳಲ್ಲಿ 3 ಜನ ಅವತಾರ ಮಾಡಿದ್ರು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಚಂದ್ರ ಹುಟ್ಟಿದ. ದೂರ್ವಾಸ ಸಾಕ್ಷಾತ್ ರುದ್ರದೇವರು, ದೇವರು ದತ್ತಾತ್ರೇಯನಾಗಿ ಹುಟ್ಟಿದ್ದಾನೆ. ಅಲ್ಲಿ ದೇವರು ಅನ್ನುವ ಪದವನ್ನು ಹೇಳುವ ಶಬ್ದ ಆತ್ಮೇಶ ಬ್ರಹ್ಮ ಸಂಭವ. ಈ ಮಾತನ್ನು, ಭಾಗವತದ ಈ ಮಾತನ್ನು ಸೂತ್ರಭಾಷ್ಯದಲ್ಲಿ ಆಚಾರ್ಯರು ಆತ್ಮಶಬ್ದವನ್ನು ದೇವರಲ್ಲೇ ಬಳಸಬೇಕು ಅಂತ ವೇದವ್ಯಾಸ ದೇವರು ದತ್ತಾತ್ರೇಯನ ಬಗ್ಗೆ ಹೇಳಬೇಕಾದ್ರೆ ಆತ್ಮ ಅಂದಿದ್ದಾರೆ ಅಂತ ಶ್ರೀಮದಾಚಾರ್ಯರು ಆ ಗೌಣಶ್ಚೇನ ಆತ್ಮಶಬ್ದಾತೋಮ್ ಅನ್ನುವ ಸೂತ್ರಕ್ಕೆ ಆತ್ಮಶಬ್ದ ದೇವರನ್ನು ಬಿಟ್ಟು ಇನ್ಯಾರನ್ನ ಹೇಳೋದಿಲ್ಲ. ನಮ್ಮನ್ನು ನಿಮ್ಮನ್ನು ಆತ್ಮ ಅಂತಾರೆ ಔಪಚಾರಿಕವಾಗಿ ಆತ್ಮ ಅನ್ನೋದು. ನಿಜವಾಗಲೂ ಆತ್ಮ ಅಂದರೆ ಎಲ್ಲ ಕಡೆ ವ್ಯಾಪ್ತನಾದವನು, ಯಾರಲ್ಲಿ ಇರುವ ಅನಂತ ಗುಣಗಳಿಂದ ಯಾರು ತುಂಬಿದಾನೆ, ದೋಷದ ಲೇಷವೂ ಇಲ್ಲ, ಅವನು ಆತ್ಮ. ಇಲ್ಲಿ ಆತ್ಮಾವಾಸ್ಯಮಿದಂ ಸರ್ವಂ ಅಂದದ್ದರಿಂದ ಎಲ್ಲ ಕಡೆ ದೇವರು ವ್ಯಾಪ್ತನಾಗಿದ್ದಾನೆ. ಅವನು ಕೊಟ್ಟಿದ್ದರಲ್ಲಿ ನೀನು ತೃಪ್ತನಾಗು. ತುಂಬ ಒಳ್ಳೆ ಕಿವಿ ಮಾತಿದು. ಯಾರ್ಯಾರನ್ನೋ ಕೇಳಬೇಡ ಅಂತ ಉಪನಿಷತ್ ಹೇಳುತ್ತೆ. ನಚು ರಾಜಾದೇಹೇ ಸಕಾಶಾತ್, ರಾಜರಿಂದ ಶ್ರೀಮಂತರಿಂದ ನೀನು ಕೇಳಬೇಡ. ಯಾಕೆ ಕೇಳಬಾರ್ದು? ಕೇಳಿದ್ರೆ ಅಲ್ವಾ ಅವ್ರು ಕೊಡೋದು. ಅದಕ್ಕೆ ಆಚಾರ್ಯರು ಮತ್ತು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಿದ ಎಲ್ಲ ವ್ಯಾಖ್ಯಾನಕಾರರು ಬರೀತಾರೆ, ಬೇರೆಯವರಿಗೆ ಕೊಡುವ ಸ್ವಾತಂತ್ರ್ಯವೇ ಇಲ್ಲ. ಸ್ವತ್ತು ನನ್ನದಾದರೆ ಕೇಳಬಹುದಪ್ಪ. ಲೌಕಿಕವಾಗಿ ನಂದೇನೋ ಒಂದು ಸ್ವತ್ತಿದೆ, ಅದರ ಓನರ್ನ ನನಗೆ ಯಾವುದೋ ಒಂದು ಬ್ಯಾಗ್ ಬೇಕು ಅಥವಾ ಒಂದೇನೋ ಪದಾರ್ಥ ಬೇಕಾಯ್ತು, ಸಾರ್ ಇದನ್ನು ತೊಗೊಂಡು ಹೋಗಲಾ? ತೊಗೊಂಡು ಹೋಗಿ ಅಂದ. ಇವು ಎಷ್ಟು ಒಳ್ಳೆಯವ್ರು ನೀವು, ಕೇಳಿದ ಕೂಡಲೇ ಹ್ಞೂ ಅಂದ್ರಿ. ಪಕ್ಕದಲ್ಲಿದ್ದವ್ರು ಅಂದರು ಅವ್ರದ್ದಲ್ಲ, ಅದಕ್ಕೆ ಅವ್ರು ಹೇಳಿದ್ದು ಅಂತ. ಅವರಪ್ಪನ ಗಂಟೇನೋ ಹೋಯ್ತು. ತೊಗೊಂಡು ಹೋಗ್ರಿ ಅಂದರೆ ನೀನು ಯಾರನ್ನೋ ರಾಂಗ್ ಅಡ್ರೆಸ್ ಕೇಳ್ತಾ ಇದ್ದಿ. ಇಡೀ ಚರಾಚರ ಪ್ರಪಂಚ ದೇವರದ್ದು, ಅದನ್ನು ನಾವು ಇದನ್ನೇ ನಿವೇದನೆ ಅಂದಿದ್ದು. ನೈವೇದ್ಯ ಅಂದರೆ ಬರೀ ಅನ್ನ ಆಹಾರವನ್ನು ಬಿಟ್ಟು ನೈವೇದ್ಯ ಮಾಡೋದಲ್ಲ. ಯಾವುದೇ ಒಂದು ಬಳಸಬೇಕಾದ್ರೆ ವಿತ್ ಯುವರ್ ಪರ್ಮಿಷನ್, ಅದೊಂದು ಕೋಡ್ ಆಫ್ ಕಾಂಡಕ್ಟ್. ಯಾವುದೋ ಕೆಲಸಕ್ಕೆ ಸರ್ಕಾರಿ ಆಫೀಸ್ಗೆ ಹೋಗಿರ್ತೇವೆ, ಎಲ್ಲೇ ಹೋದರೂ ಅಲ್ಲಿ ವಿಸಿಟರ್ಸ್ಗೆ ಅಂತ ಚೇರ್ ಇರುತ್ತೆ. ಚೇಂಬರಲ್ಲಿ ಆಫೀಸರ್ ಕೂತಿಯಾನೆ, ಚೇಂಬರಲ್ಲಿ ಚೇರ್ ಇದೆ. ಅದೊಂದು ಪದ್ಧತಿ ಇದೆ. ಸರ್ ನಾನು ಇಲ್ಲಿ ಕೂತ್ಕೊಳ್ಳ, ಮೇ ಐ ಕಮ್ ಇನ್, ಮೇ ಐ ಸಿಟ್ ಹಿಯರ್
ಅದು ಕೇಳಿದ್ರೆ ಅವನಿಗೂ ಸಂತೋಷ ಆಗುತ್ತೆ. ಸಾರ್ ಅದು ಕೂಡಲಿಕ್ಕೆ ಹಾಕಿರೋದು, ಕೂಡ್ರಿ ಅಂತ. ಸೀದಾ ಹೋಗಿ ಕೂತ್ರೆ ಹೇಳ್ರ ಮೇಲೆ ನಿಮ್ಮನ್ನು ಯಾರು ಕೂಡು ಅಂದಿದ್ದು, ಚೇರ್ ಇರೋದೇ ಕೂತ್ಕೊಳ್ಳಿಕ್ಕೆ, ಅದು ನಿಮ್ಮಂಥವ್ರಿಗಲ್ಲ ಅಂತಾರೆ. ನಮ್ಮ ಬಿಹೇವಿಯರು ತಾತ್ಕಾಲಿಕವಾಗಿ ಆ ಚೇಂಬರ್ಗೆ ಅವನು ಓನರು. ಅವನನ್ನು ನಾವು ಕೇಳಿದರೆ ಸಂತೋಷ ಪಡ್ತಾನೆ, ಕೆಲಸ ಮಾಡಿಕೊಟ್ರು ಮಾಡಿಕೊಡ್ತಾನೆ. ಹೊರಟೊರಟಾಗಿ ಬಿಹೇವ್ ಮಾಡಿದರೆ, ಸರ್ವೋತ್ತಮನಾದ ದೇವರ ಎಲ್ಲ ಪದಾರ್ಥಗಳನ್ನು ನಾನು ಬಳಸುವ ಮುಂಚೆ ಒಂದೇ ಒಂದು, ಇದು ನನ್ನದಲ್ಲ ನಿನ್ನದು, ನೀನು ಕೊಟ್ಟದ್ದನ್ನು ನಾನು ಭೋಗಿಸ್ತಾ ಇದ್ದೇನೆ, ನಮ್ಮಪ್ಪ ನೀನು ಇದನ್ನು ನನಗೆ ಅನುಗ್ರಹ ಮಾಡಿ ಕೊಡು. ಸಂಕಲ್ಪ ಬೇಡ, ತಲೆಯಲ್ಲಾದರೂ ಈ ಎಚ್ಚರಿಕೆ ಇರಬೇಕು. ನಮ್ಮದೇ ರೀ ಇದೆಲ್ಲ ಅಂದರೆ ದೇವ್ರು ನಗತಾನೆ, ಏನು ನಿನ್ನ ತಲೆ, ಒಂದು ಕ್ಷಣಕ್ಕೆ ನಿನ್ನನ್ನು ಕೇರ್ ಆಫ್ ಫುಟ್ಪಾತ್ ಮಾಡಬಲ್ಲೆ ಅಂತಾನೆ ದೇವರು. ಇದೇ ನಿವೇದನೆ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ನಂದನಂದನ ಮುಕುಂದ, ನಂದೇನೂ ಇಲ್ಲ, ಎಲ್ಲವೂ ನಿಂದೆ. ಇದನ್ನೇ ದೇವರನ್ನು ಬಿಟ್ಟು ಬೇರೆಯವರನ್ನು ಕೇಳಬೇಡ. ಯಾಕೆ ಅಂದರೆ ಕೊಡುವ ಸ್ವಾತಂತ್ರ್ಯವೂ ಇಲ್ಲ, ಕೊಡುವ ಪದಾರ್ಥವೂ ಅವರದ್ದಲ್ಲ. ಇಲ್ಲ, ಇತರನ್ನ ಕೇಳಿದಾಗ ಅವರು ಕೊಟ್ರಲ್ಲ ಅಂದರೆ ಅವರಿಗೆ ಕೊಡುವ ಪ್ರೇರಣೆ ಮಾಡಿದ್ದು ಈ ದೇವರು. ಇವನು ಪ್ರೇರಣೆ ಮಾಡಿಲ್ಲ ಅಂತಾದರೆ ಅವರು ಕೊಡೋದಿಲ್ಲ. ಹಾಗಾದರೆ ಬೇಡೋದಾದರೆ ಕಾಡೋದಾದರೆ ಅದನ್ನೇ ದಾಸರಂದದ್ದು. ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನ ಮಾಡುವೆ, ಒಡೆಯ ಶ್ರೀ ಪುರಳದರ ವಿಠ್ಠಲರಾಯನ ಅಡಿಗಳನ್ನು ಸಾರುವೆ, ಸಾರಿ ಭಜಿಸುವೆ, ಹಾಡಿದರೆ ಎನ್ನ ಒಡೆಯನ ಹಾಡುವೆ. ಹಾಡಿದರೆ, ಬೇಡಿದರೆ, ಕಾಡಿದರೆ ದೇವರನ್ನೇ ಬೇಡು. ಕೊಡುವ ಸ್ವಾತಂತ್ರ್ಯ ಇದೆ, ಕೊಡುವ ಔದಾರ್ಯ ಇದೆ. ಆದ್ದರಿಂದ ದೇವರನ್ನು, ಅದನ್ನೇ ಆತ್ಮಾವಾಸ್ಯಮಿದಂ ಸರ್ವಂ, ಭಗವಂತನದ್ದೇ ಇಲ್ಲೂ ಇದು, ಅವನನ್ನು ಕೇಳು ಅಂತ. ದೇವರು ಆ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ ಅನ್ನೋ ಅಂಶವನ್ನು ಹೇಳಿ, ಇದಾದ ಮೇಲೆ ಎರಡನೇ ಮನ್ವಂತರ ಸ್ವಾರೋಚಿಷ ಅಂತ. ಸ್ವಾರೋಚಿಷ ಅನ್ನುವ ಮನ್ವಂತರದಲ್ಲಿ ವಿಶೇಷವಾಗಿ ದ್ವಿತೀಯಂ ಮನುರಗ್ನೇಹೇ ಸುತೋ ಅಭವನ್ನೇ, ಎರಡನೇ ಮನ್ವಂತರದಲ್ಲಿ ಯಾರ್ಯಾರು ತಾಪಸಸ್ಯ ಭಗವದ ಯಾರ್ಯಾರು ಏನೇನು ಅನ್ನೋದನ್ನು ಹೇಳ್ತಾರೆ ಋಷಿಗಳು. ಸ್ವಾರೋಚಿಷ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿದ್ದ, ಪ್ರತಿಯೊಂದು ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಒಬ್ಬರಿರ್ತಾರೆ. ಸ್ವಯಂಭು ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿದ್ದ ದೇವರು ಅಂದರೆ ಇಂದ್ರ ಪದವಿಯಲ್ಲಿದ್ದ ವ್ಯಕ್ತಿ ದೇವರೇ. ಯಜ್ಞನಾಮಕ ಭಗವಂತನೇ ಇಂದ್ರ ಪದವಿಯಲ್ಲಿದ್ದಂತೆ. ಪ್ರಾಯ ನೀವು ಪಂಚಮಸ್ಕಂದ ಭಾಗವತ ಕೇಳಬೇಕಾದ್ರೆ ಕೇಳಿದ್ರಿ, ಇಂದ್ರದೇವರು ಮಳೆಯನ್ನು ಸುರಿಸೋರು. ಋಷಭನಾಮಕ ಭಗವಂತನೂ ಇದ್ದಾಗ ಭರತನ ಅಪ್ಪ ಇಂದ್ರದೇವರು ಮಳೆ ಸುರಿಸಲ್ಲ ಅಂದರು. ನೀ ಸುರಿಸ್ದೇ ಇದ್ದರೆ ನಾ ಸುರಿಸ್ತೀನಿ ಅಂಥೇಳಿ ಋಷಭ ಮಳೆ ಸುರಿಸ್ದ. ಮಧ್ವಾಚಾರ್ಯರ ತಕ್ಷಣ ಒಂದು ಕ್ಲಾರಿಫಿಕೇಷನ್ ಕೊಟ್ಟರು, ಏನು ದೇವರೇ ಜಗಳ ಆಡ್ತಾರಾ? ಇಲ್ಲ ಇಲ್ಲ, ದೇವರ ರೂಪದಲ್ಲಿ ಯಾವ ಭೇದ ಇಲ್ಲ, ಸುಮ್ಮನೆ ಅಗ್ನಜನ ಮೋಹನಾರ್ಥವಾಗಿ ದೇವರು ಹೀಗೆ ಮಾಡಿದ್ದು ಅಂತ. ಯಜ್ಞನಾಮಕ ಭಗವಂತ ಇಂದ್ರದೇವರು. ಎರಡನೇ ಮನ್ವಂತರದಲ್ಲಿ ರೋಚನ ನಾಮಕ ವಾಯುದೇವರು ಇಂದ್ರ ಪದವಿಯನ್ನು ಆಳಿದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪಾಂಡವರೆಲ್ಲರೂ ಇಂದ್ರರು ಅಂತ ಕರೆದಿದ್ದಾರೆ ಆಚಾರ್ಯರು. ಪಾಂಡವರೆಲ್ಲರೂ ಇಂದ್ರರು. ಅರ್ಜುನ ಇಂದ್ರ ಓಕೆ, ಮಿಕ್ನಾದವರೆಲ್ಲ ಹೇಗೆ? ಇಲ್ಲಿ ಅದು ಗೊತ್ತಾಗತ್ತೆ. ರೋಚನ ನಾಮಕ ವಾಯುದೇವರು ಇಂದ್ರ ಪದವಿಯನ್ನು ಆಳಿದ್ದರಿಂದ ಭೀಮಸೇನ ದೇವರು ವಾಯುದೇವರು, ಆದ್ದರಿಂದ ಇಂದ್ರರು. ಇನ್ನೂ ವಾಸ್ತವಿಕವಾಗಿ ಪ್ರಾಯ ಆಚಾರ್ಯರ ಅಭಿಪ್ರಾಯ, ಅಲ್ಲಿ ಟಿಪ್ಪಣಿಕಾರರು ಯಾರೂ ಮೆನ್ಷನ್ ಮಾಡಿಲ್ಲ. ಮಾರ್ಕಾಂಡೇಯ ಪುರಾಣದಲ್ಲಿ ದ್ರೌಪದಿಯ ಪಂಚಪತಿತ್ವದ ಬಗ್ಗೆ ಹೇಳಬೇಕಾದ್ರೆ ಇಂದ್ರದೇವರೇ 5 ರೂಪದಿಂದ ಮದುವೆ ಆದರು ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಹಾಗಲ್ಲ. ಯಮ ಧರ್ಮರಾಜನ, ಯಮನೇ ಧರ್ಮರಾಜ, ಇಂದ್ರದೇವರು ಅರ್ಜುನ, ನಾಸತ್ಯಾದಸ್ರು ಅಂತ ಅಶ್ವಿನಿ ದೇವತೆಗಳು. ದ್ರೌಪದಿಯಲ್ಲಿ 5 ಜನ ಇದ್ದರು. ಉಷಾ, ಉಮಾ,
ಶ್ಯಾಮಲ, ಶಚಿ ಎಲ್ಲರೂ ಇದ್ದರು ಅಂತ. ಸ್ವಯಂ ಭಾರತೀ ದೇವಿ. ಪ್ರಾಯ ಆ ಪುರಾಣದಲ್ಲಿ ಬರುವ ಡೌಟನ್ನು ಆಚಾರ್ಯರು, ಒಬ್ಬನೇ ಇಂದ್ರ 5 ವಿಭಾಗ ಆಗಿಲ್ಲ, ಈ 5 ಜನ ಇಂದ್ರ ಪದವಿಯನ್ನು ಹೇಳಿದ್ದಾರೆ. ರೋಚನ ನಾಮಕ ವಾಯುದೇವರು ಸ್ವಾರೋಚಿಷ ಅಂತ 2ನೇ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಇದ್ದರು. ವಿಭು ಅನ್ನುವಂತಹ ಭಗವಂತನ ಅವತಾರ ಅಲ್ಲಿ ವೇದಶಿರ ಮತ್ತು ತುಷಿತ ಅನ್ನೋ ದಂಪತಿಗಳಲ್ಲಿ ಅವತಾರ ಮಾಡಿದ್ದು ವಿಭು ಅಂತ ದೇವರು. ಉತ್ತಮ ಅನ್ನುವ ಮನ್ವಂತರ 3ನೇದು. ಸತ್ಯಜಿತ್ ಅಂತ ಇಂದ್ರದೇವರ ಹೆಸರು, ಅವನು ಯಮಧರ್ಮರಾಜನ ಅವತಾರ. ಸೊ ಆಚಾರ್ಯರು ಧರ್ಮರಾಜನನ್ನು ಇಂದ್ರ ಅಂದದ್ದು ಯಮಧರ್ಮರಾಜ 3ನೇ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿದ್ದ. ಸತ್ಯಸೇನ ಅಂತ ದೇವರ ಅವತಾರ, ಯಮ ಮತ್ತು ಸೂನೃತ ಅನ್ನುವ ದಂಪತಿಗಳಲ್ಲಿ ಅವತಾರ ಮಾಡಿದ ರೂಪ. ತಾಪಸ ಮನ್ವಂತರ ಅಂತ 4ನೇದು, ಅಲ್ಲಿ ತ್ರಿಷಿಕಾ ಅಂತ ಇಂದ್ರದೇವರು, ತಾಪಸನೇ ಅಲ್ಲಿ ದೇವರು. ಪ್ರಿಯವ್ರತನ ಮಗನಾಗಿ ದೇವರು ಅವತಾರ ಮಾಡಿದ್ದು ಅಂತ ಸತ್ಯಧರ್ಮ ತೀರ್ಥರು ಸ್ವಲ್ಪ ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಇದಾದ ಮೇಲೆ ಮುಂದೆ 5ನೇ ಮನ್ವಂತರ ರೈವತ ಅಂತ, 6ನೇದು ವಿಶೇಷವಾಗಿ ಚಾಕ್ಷುಷ ಅಂತ, 7ನೇದೇ ವೈವಸ್ವತ ಮನ್ವಂತರ. ಈ 4ನೇ ಮನ್ವಂತರದಲ್ಲಿ ಆದ ಪ್ರಧಾನ ಘಟನೆ ಗಜೇಂದ್ರ ಮೋಕ್ಷ. ಗಜೇಂದ್ರ ಮೋಕ್ಷ ಈ ಭಾಗವತಕ್ಕೆ ಒಂದು ರೀತಿ ಸಿಲೆಬಸ್ ಅದು. ದ್ವಿತೀಯ ಸ್ಕಂದ ಭಾಗವತದಲ್ಲಿ ಹೇಳಿದ್ರು, ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಉತ್ತರ ಏನು ಅಂದರೆ, ಕಡೆಗಾಲದಲ್ಲಿ ದೇವರ ಸ್ಮರಣೆ ಬರುವಂತೆ ನಮ್ಮ ಜೀವನ ಇರಬೇಕು. ಯಾರಿಗೆ ಕಡೆಗಾಲದಲ್ಲಿ ಭಗವಂತನ ಚಿಂತನೆ ಬರುತ್ತೆ ಅವನ ಜನ್ಮ ಸಾರ್ಥಕ. ಕಡೆಗಾಲದಲ್ಲಿ ದೇವರ ಚಿಂತನೆ ಬರಬೇಕು ಅಂದರೆ ಸಿಲೆಬಸ್ ಏನು? ದಿನ ಗಜೇಂದ್ರ ಮೋಕ್ಷವನ್ನು ಪಾರಾಯಣ ಮಾಡಿ, ಅಥವಾ ಗಜೇಂದ್ರ ಮೋಕ್ಷವನ್ನು ನೆನಪು ತರುವ ಚಿತ್ರದ ಫೋಟೋ ಆದರೂ ಮನೆಯಲ್ಲಿದ್ದು ಅದನ್ನು ನೋಡಬೇಕಂತ. ತೇಷಾಂ ಪ್ರಾಣಾತ್ಯಯೇ ಕಾಲೇ ದದಾಮಿ ವಿಮಲಾಂ ಗತಿಂ ಅಂತ ದೇವರು ಹೇಳಿದ್ದಾನೆ. ನಿನಗೆ ಪ್ರಾಣ ಹೋಗಬೇಕಾದರೆ ನನ್ನ ಸ್ಮರಣೆಯನ್ನು ನಾನು ಕೊಡ್ತೇನೆ, ಪ್ರೊವೈಡೆಡ್ ದಟ್ ನೀನು ದಿನ ಬೆಳಗ್ಗೆ ಗಜರಾಜನನ್ನು ಮೋಚನೆ ಮಾಡಿದ ಘಟನೆಯನ್ನು ಚಿಂತನೆ ಮಾಡಿದರೆ. ವಿಸ್ತಾರವಾಗಿ ಇಲ್ಲಿ ಹೇಳಿದ್ದಾರೆ. ದ್ವಿತೀಯ ಸ್ಕಂದದಲ್ಲಿ 2 ಪದ್ಯ ಇದೆ. ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ. ತ್ರಿಕೂಟ ಅನ್ನೋ ಪರ್ವತ, ಆ ಪರ್ವತಗಳ ಸಾಲಿನಲ್ಲಿ ಒಳ್ಳೆಯ ಅರಣ್ಯ ಇತ್ತು. ಆ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು, ಅದರಲ್ಲಿ ಒಂದು ಆನೆಯ ಹಿಂಡು. ಅದಕ್ಕೆ ರಾಜನಾಗಿ ಒಬ್ಬ, ಏನು ಭಾರೀ ಸಾಮರ್ಥ್ಯ, ಅವನನ್ನು ನೋಡಿ ಸಿಂಹ ಹೆದರೋದು ಅಂತ ಇದೆ. ಸತ್ಯಧರ್ಮರಂದರು ಸ್ವಲ್ಪ ಎಕ್ಸಾಜರೇಷನ್ ಜಾಸ್ತಿ ಆಯಿತು. ನಾವು ಕೇಳಿರೋದೇನೆಂದರೆ ಸಿಂಹ ಸ್ವಪ್ನ ಅಂತ. ಆನೆಯ ಸ್ವಪ್ನದಲ್ಲಿ ಸಿಂಹ ಏನಾದರೂ ಬಂದರೆ ಆನೆ ಸತ್ತೋಗತ್ತಂತೆ, ಹೀಗೆ ನಾವು ಕೇಳಿರೋದು. ಗಜಸ್ವಪ್ನ ಅಂತೆಲ್ಲೂ ಕೇಳಿಲ್ಲ. ಇದೇನಿದು ಆನೆ ಹೆದರ್ತಾ ಇತ್ತು ಅಂತೀರಿ? ಸತ್ಯಧರ್ಮರಂದರು, ಬೇರೆ ಆನೆಗಳಿಗೆ ಸಿಂಹ ಹೆದರತ್ತೆ ಅಂತ ನಾವು ಅಂತ ಇಲ್ಲ. ವೇದವ್ಯಾಸ ದೇವರು ಹೇಳಿದ ಮೇಲೆ ಈ ಆನೆಗೆ ಸಿಂಹ ಹೆದರ್ತಾ ಇತ್ತು. ಯಾಕೆ? ಇದು ಮಾಮೂಲಿ ಆನೆ ಅಲ್ಲ, ಗಂಧರ್ವನೇ ಶಾಪದಿಂದ ಆನೆ ಆದದ್ದರಿಂದ ಹೆದರ್ತಾ ಇತ್ತು. ಒಂದು, ವೇದವ್ಯಾಸ ದೇವರು ಮನಸ್ಸು ಮಾಡಿದರೆ ಯಾರನ್ನ ಯಾತರಿಂದ ಬೇಕಾದ್ರೆ ಹೆದರಿಸ್ತಾರೆ. ಒಂದು ಸಣ್ಣ ಕ್ರಿಮಿ ವೇದವ್ಯಾಸ ದೇವರ ಕಾಲದಲ್ಲಿ ರಾಜ್ಯ ಆಳತಂತೆ, ಬಂಡೆ ಹುಳ. ಕ್ರಿಮಿಯಿಂದ ರಾಜ್ಯವಾಣಿಸಿದೆ ಜಗತ್ಸ್ವಾಮಿ, ನೀಚರ್ಯವನು ತೋರಿಸಿದೆ. ವಿಮಲ ರೂಪನೆ ಕಮಲನಾಭನೆ, ರಮಯರ ರಸನೆ ರಮ್ಯ ಚರಿತನೆ, ಮಮತೆಯಲಿ ಕೊಡು ಕಾಮಿತಾರ್ಥವ, ನಮಿಸುವೆನು ಹಯವದನ ಮೂರುತಿ, ಮಧ್ವಾಂತರ್ಗತ ವೇದವ್ಯಾಸ. ದೇವರು ಮನಸ್ಸು ಮಾಡಿದರೆ ಯಾರನ್ನ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತಾನೆ. ಹಾಗಾಗಿ ಇವನಿಗೆ ಭಯ ಪಡ್ತಾ ಇತ್ತು ಅಂತ ಸುಳ್ಳಲ್ಲ, ವಾಸ್ತವ ಸಂಗತಿ. ಬಿಸಿಲಗಾಲ ಪರ್ವತದ ಗಿರಿಯ ತಪ್ಪಲಲ್ಲಿ ಒಂದು ಸರೋವರ, ಅವನು ನೀರು ಕುಡಿಬೇಕು ಅಂತ ಬಂದ. ತನ್ನ ಪರಿವಾರದೊಂದಿಗೆ ನೀರನ್ನು ಕುಡ್ದ. ಪಪೌನಿ ಕಾಮಂ ನಿಜ ಪುಷ್ಕರೋದ್ಧೃತಂ ಆತ್ಮಾನಮತ್ ಅದ್ಭಿಹಿ ಸ್ನಪಯನ್ ಗತಕ್ಲಮಃ. ಚೆನ್ನಾಗಿ ನೀರು ತಾನು ಹಾಕ್ಕೊಂಡು ತನ್ನ ಸಂಗಡಿಗರಿಗೆ ಹಾಕಿ ಶ್ರಮ ಎಲ್ಲ ಪರಿಹಾರ ಆಯಿತು. ಬೇಕಾದಷ್ಟು ನೀರು ಕುಡ್ದ. ಕೆಲಸ ಆದಮೇಲೆ ವಾಪಸ್ ಹೋಗಬೇಕು. ಆನೆ ಸಾಮಾನ್ಯ ನೀರನ್ನು ಹಾಳು ಮಾಡೋದ್ರಲ್ಲಿ ನಂಬರ್ 1 ಅದು.
ಸರೋವರವನ್ನೆಲ್ಲ ಹಾಳು ಮಾಡಿ ಕದರಿ ಕೆಸರು ಮಾಡಿ, ಪ್ರಾಯ ಈ ಆನೆ ಹಾಳು ಮಾಡುತ್ತೆ ಅನ್ನೋದನ್ನು ನಮ್ಮ ನಿಮ್ಮ ಮನೆಯಲ್ಲಿ ಒಂದು ಬೈಗಳದು. ಹಿಂದೆಲ್ಲ ಸ್ವಲ್ಪ ಬೈಯೋರು, ಜಾಸ್ತಿ ಅಲ್ಲ. ಆ ಕಾಲ ಒಂದು ಚಂದ. ಒಂದೇ ಬಚ್ಚಲಿರೋದು, ಮನೆಯಲ್ಲಿ 10 ಜನ ಸ್ನಾನಕ್ಕೆ, ಹಂಡೆ ಒಲೆ ಉರಿ ಕಾಯ್ತಾ ಇರೋರು ಸ್ನಾನಕ್ಕೆ. ಅದರಲ್ಲಿ ಫಸ್ಟ್ ಸ್ನಾನ ಮಾಡ್ದ ಅಂದರೆ ಅವನೇನೋ ಕ್ರೆಡಿಟ್. ಕೆಲವರು ಅದಕ್ಕೆ ಫಸ್ಟ್ ಸ್ನಾನ ಮಾಡಬೇಕು ಅಂತ ರಾತ್ರಿ 12 ಆದ ಕೂಡಲೇ ಸ್ನಾನ ಮಾಡೇ ಮಲಗಿಬಿಡೋರು ಹೋಗಿ. ಈಗ ಮನೆ ತುಂಬ ಬಚ್ಚಲೆ. ಈ ಸೇಲ್ ಬಿಲ್ಡಿಂಗ್ ಅಂತಿರತ್ತೆ, 4 BHK 8 ಬಾತ್ರೂಮ್ ಅಂತ. 8 ಯಾರಿಗೆ ಗೊತ್ತಿಲ್ಲ, ಇರೋದೇ 2 ಮನೆಯಲ್ಲಿ. ಇನ್ನೊಂದು ಕಟ್ಟಿಬಿಟ್ರೆ ಚಲೋನೇ, ಅದು ನವಗ್ರಹ ಆಗಿಬಿಡತ್ತೆ. ಹಿಂದೆಲ್ಲ ಒಂದೇ ಬಚ್ಚಲಿರೋದು. ಈ ಕೆಲವರು ಬಚ್ಚಲಿಗೆ ಹೋದರೆ ಇಡೀ ಹಂಡೆ ನೀರು ಹಾಳು ಮಾಡಿ ಅಲ್ಲಿ ಎಣ್ಣೆ ಚೆಲ್ಲಿ ಸೋಪ್ ಕೆಳಗೆ ಹಾಕಿ, ಇನ್ನೊಬ್ಬರು ಹೋದರೆ ಬೀಳದೆ ಬರೋ ಹಾಗಿಲ್ಲ. ಆಗನ್ನೋರು ಅವ್ರನ್ನ ಯಾಕೆ ಮೊದಲು ಬಿಟ್ಟು ಆನೆಯನ್ನು ಬಿಟ್ಟಾಗಾಯಿತು ಸ್ನಾನಕ್ಕೆ ಅಂತ. ಈ ಆನೆಯನ್ನು ಸ್ನಾನಕ್ಕೆ ಬಿಡೋದು ಅನ್ನೋ ಕಾನ್ಸೆಪ್ಟ್ ಏನು ಅಂದರೆ ಇಡೀ ನೀರನ್ನು ಹಾಳು ಮಾಡೋದು ಅಂತ. ಪ್ರಾಯ ಇವತ್ತು ಆ ಪರಿಸ್ಥಿತಿ ಯಾರಿಗಿಲ್ಲ. ಅವರವರು ಅಟ್ಯಾಚ್ ಬಾತ್ರೂಮಲ್ಲಿ ಸ್ನಾನ ಮಾಡಿದ್ರೋ ಬಿಟ್ಟರೋ ನೀಟಾಗಂತೂ ಆಚೆ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಆನೆ ಎಲ್ಲ ಹಾಳು ಮಾಡ್ತು. ಕಡೆಗೆ ಇನ್ನೇನು ಮೇಲೆ ಬರಬೇಕು, ಒಂದು ಮೊಸಳೆ ಹಿಡ್ಕೊಳತು. ಏನೇನು ಮಾಡಿದ್ರೂ ಬಿಡ್ತಾ ಇಲ್ಲ. ಇವನಿಗೆ ಆನೆಗೆ ಅಹಂಕಾರವೂ ಹೌದು, ತನ್ನ ಬಗ್ಗೆ ತುಂಬ ವಿಶ್ವಾಸ. ನನಗಾಗತ್ತೆ ಅಂತ ಆಯಿತು, ಆಗಲಿಲ್ಲ. ತನ್ನ ಗಂಡ ಹೆಂಡತಿ ಮಕ್ಕಳು ಅವ್ರಿಗೆಲ್ಲ ಕರೆದ. ಅವರೆಲ್ಲ ಬಂದ್ಯಾರು. ಎಲ್ಲ ಹಿಡಿದು ಪ್ರಯತ್ನ ಮಾಡಿದರು, ಏನು ಮಾಡಿದ್ರು ಮೊಸಳೆ ಬಿಡ್ತಾ ಇಲ್ಲ. 1 ದಿನ 2 ದಿನ ಸರಿ, 1000 ವರ್ಷ ಆಯ್ತಂತೆ. ಪಾಪ ಏನು ಗತಿ, ಎಷ್ಟೊತ್ತು ಅಂತ ಎಲ್ಲರೂ ಟ್ರೈ ಮಾಡ್ತಾರೆ. ಅಯ್ಯೋ ಆಗಲ್ಲ ನಡೀರಿ, ಅವ್ರ ಪಾಡಿಗೆ ಅವ್ರು ಏನಾಗತ್ತೋ ದೇವ್ರಿದ್ದಾನೆ ಅಂತ ಎಲ್ಲ ಬಂದ್ಬಿಟ್ರು. ಕಡೆಗೆ ಇವನು ಡಿಸೈಡ್ ಮಾಡ್ದ, ನಮಾಮಿ ಮೇ ಜ್ಞಾತಯಾತು ರಂಗಜಾ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋ ಅಹಂ ಚ ತಮ್ಯಾಮಿ ಪರಂಪರಾಯಣಂ. ನಮಾಮಿ ಮೇ ಜ್ಞಾತಯ, ಈ ಎಲ್ಲ ನನ್ನ ಬಂಧು ಬಳಗ, ಇವ್ರು ಯಾರೂ ರಕ್ಷಣೆ ಮಾಡೋದಿಲ್ಲ. ಆತುರಂಗಜಾಹ, ಅಂಗಜಾಹ ಅಪಿ ಆತುಹು ಅಂತಾರೆ ಸತ್ಯಧರ್ಮರು. ಮಕ್ಕಳು ಬಂದರು, ಆಗಲಿಲ್ಲ. ಸರಿ, ಇವನಿಗೆ ಅನ್ನಿಸ್ತು, ಇವ್ರು ಯಾರೂ ನನ್ನನ್ನು ರಕ್ಷಣೆ ಮಾಡೋದಿಲ್ಲ, ನಾನು ದೇವರನ್ನೇ ಮೊರೆ ಹೋಗ್ತೇನೆ. ಯಕ್ಕಶ್ಚನೇಶೋ ಬಲಿನೊಂದಕೋರಗಾತೆ ಪ್ರಚಂಡ ವೇಗಾದಭಿಧಾವತಿ ಭೃಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯುಪ್ರಧಾವತ್ಯರಣಂ ತಮೀಮಹಿ. ದೇವರನ್ನೇ ಮೊರೆ ಹೋಗ್ತೇನೆ, ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ, ಇನ್ಯಾರಿಗೂ ಸಾಮರ್ಥ್ಯ ಇಲ್ಲ ಅಂತ. ಸತ್ಯಧರ್ಮ ತೀರ್ಥರು ಬಹಳ ಸುಂದರವಾಗಿ ಒಂದೊಂದೇ ಅಕ್ಷರ ಬಿಡಿಸಿ ಒಂದು ಹೊಸ ಅಪರೂಪದ ಚಿಂತನೆಯನ್ನು ಕೊಡ್ತಾರೆ. ಯಾಕೆಲ್ಲ ದೇವರ ಹತ್ರ ಹೋಗ್ತೀವಿ? ಕೆಲಸದ ಮಹತ್ವ ನೋಡಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಬೇಕು. ನಮಗೆ ಬಹಳ ದೊಡ್ಡವರು ಗೊತ್ತು ಅಂಥೇಳಿ ಸಣ್ಣ ಪುಟ್ಟದಕ್ಕೆಲ್ಲ ಅವರು ಫೋನ್ ಮಾಡಿದ್ರೆ, ಉದಾಹರಣೆ ಅನ್ನೋದಾದರೆ ನಮಗೆ ಸ್ವಾಮಿಗಳು ಚೆನ್ನಾಗಿ ಗೊತ್ತು ಅಂತ ಇಟ್ಕೊಳ್ಳುವ. ಏನೇ ಆದರೂ ಮಠಕ್ಕೆ ಬಂದಾಗ ಸ್ವಾಮಿಗಳಿಗೆ ಫೋನ್ ಮಾಡೋದು, ಸ್ವಾಮಿ ಮಠ ಮುಳುಗೋಯ್ತು. ಸ್ವಾಮಿಗಳಂದ್ರೆ ಏನು ಅಷ್ಟು ನೀರು ಬಂತ, ಏನು ಗತಿ? ಇಲ್ಲ ಮಳೆದಲ್ಲ, ಮತ್ತೇನು ಮುಳುಗೋದು? ನಿಮಗೆ ಬೇಕಾದ ನಾನು ಮೊನ್ನೆ ಮಠಕ್ಕೆ ಹೋದಾಗ ನಡಿಬಾರದ್ದು ನಡೀತು. ಏನಾಯಿತು ಅಂದರು, ಬಾಳೆ ಎಲೆ ನನಗೆ ಹರಿದೋಗಿರೋದು ಹಾಕಿದ್ರು. ಯೋ ಕರ್ಮ ಅಂದರು ಸ್ವಾಮಿಗಳು. 1000 ಜನ ಬಂದಾಗ ಬಾಳೆ ಎಲೆ ಸ್ವಲ್ಪ ತುಂಡಾಗಿತ್ತು. ಏನು ಮಾಡಬೇಕು, ಎದೆ ಒಡೆದೋಯ್ತು. ಸರಿ, ಮ್ಯಾನೇಜರ್ಗೆ ಫೋನ್ ಕೊಡು ಅಂಥೇಳಿ ನಾಳೆಯಿಂದ ಅವ್ರಿಗೆ ತಟ್ಟೆಯನ್ನೇ ತೊಗೊಂಬ ಅಂದರು. ಈ ಹರಿದಿದ್ದು ಪರದದ್ದು ಈ ರಗಳೇನೇ ಇಲ್ಲ, ಬೇಕಾ ಇದು? ಬಾಳೆ ಎಲೆ ಹಾಕೋರಿಗೆ ಒಳ್ಳೆ ಮಾತಾಡು, ಬೇಡ ಅವ್ರಿಗೊಂದು 20 ರೂಪಾಯಿ ದಕ್ಷಿಣೆ ಕೊಟ್ಟರೆ 2 ಎಲೆ ಕೊಡ್ತಾರೆ, ಒಂದು ಮನೆಗೆ ಒಂದು ಇಲ್ಲಿಗೆ. ಸಲೀಸಾಗೆ ಬಗೆಹರಿಯೋದನ್ನು ಅತೀ ದೊಡ್ಡದಾಗೆ ನಾವು ಮಾಡಲಿಕ್ಕೆ ಹೋಗಬಾರ್ದು. ರುದ್ರದೇವರ ಹತ್ರ ಹೋಗು, ಬ್ರಹ್ಮದೇವರ ಹತ್ರ ಹೋಗು, ಲಕ್ಷ್ಮೀದೇವಿ ಹತ್ರ ಕೇಳು. ಇವ್ರು ಯಾರೂ ಆಗಲ್ಲ ಅಂದರೆ ದೇವರ ಹತ್ರ ಹೋಗು. ಅವನೇನಂದ, ನಾ ಎಲ್ಲರ ಹತ್ರ ಹೋದೆ ಅಂತಾನೆ. ಸತ್ಯಧರ್ಮ ತೀರ್ಥರು ಅಲ್ಲಿ ಮೇಲು ನೋಟಕ್ಕೆ ಆ ಅರ್ಥ ಗೊತ್ತೇ ಆಗೋದಿಲ್ಲ. ಯಕ್ಕಶ್ಚನೇಶಃ ಅನ್ನೋ ಕಡೆ ಬಿಡಿಸ್ತಾರವ್ರು. ಯಹ ಕಹ ಚ ನ ಈಶಃ, ಎಲ್ಲರೂ ಬಂದರು ಅಂತ. ಏನದು? ಯಹ ಅಂದರೆ ಲಕ್ಷ್ಮೀದೇವಿಯ ಬಹುವಚನ, ಶ್ರೀ ಭೂ ದುರ್ಗ. ಯಾಕೆ ಅಂದರೆ ಈ ಅಂದರೆ ಲಕ್ಷ್ಮೀದೇವಿ, ಈ ಅಂತ ದೀರ್ಘ ಈ ಅಕ್ಷರ ಇದೆಯಲ್ಲ, ಏಕಾಕ್ಷರ ಕೋಶದಲ್ಲಿ
ಒಂದೊಂದಕ್ಕೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಹೆಸರಿದೆ ರೀ. ಆ ಅಂದರೆ ದೇವರು, ಈ ಅಂದರೆ ಲಕ್ಷ್ಮೀದೇವಿ, ಉ ಅಂದರೆ ರುದ್ರ. ಪುಣ್ಯಕ್ಕೆ ಈ ಹೆಸರು ಯಾರೂ ಇಟ್ಟಿಲ್ಲ. ನಿಮ್ಮ ಮಗನ ಹೆಸರೇನು? ಆ ಮಗಳು ಈ ಅಂದರು. ಇವ್ರಿಗೆ ಆಶ್ಚರ್ಯ. ಅಳಿಯ ಉ, ಯಾಕೆ ಉರಿದು ಬೀಳ್ತಾ ಇರ್ತಾರೆ ಅಂತ. ಹೀಗೆ ಯಾರು ಇಟ್ಟಿಲ್ಲ. ಈ ಅಂತಂದರೆ ಲಕ್ಷ್ಮೀದೇವಿ. ಈ ಯೌ ಯಹ ಅಂತ ನದಿ ನದ್ಯೌ ನದ್ಯ. ಈಕಾರ ಅಂತ ಸ್ತ್ರೀಲಿಂಗ. ಈ ಅಂದರೆ ಲಕ್ಷ್ಮೀದೇವಿ, ಯೌ ಅಂದರೆ ಇಬ್ಬರು, ಯಹ ಅಂದರೆ ಎರಡಕ್ಕಿಂತ ಹೆಚ್ಚು, ಮೂರನ್ನು ಇಟ್ಕೊಳ್ಳುವ. ಶ್ರೀ ಭೂ ದುರ್ಗಾ ಅವರನ್ನು ಕೇಳಿದೆ, ಅಮ್ಮ ಮೊಸಳೆ ಹಿಡ್ಕೊಂಡಿದ್ದೆ, ದಯಮಾಡಿ ಬಿಡಿಸು. 3 ಜನ ಅಂದ್ರೆ ಇಲ್ಲಪ್ಪ ನಾವು ಅಪೂಪ ಕರೆಯೋದು ಮಾಡೋದು ಅಧಿಕ ಮಾಸ ನಮ್ಮ ಕೈಲಿ ಆಗೋದಿಲ್ಲ, ನಡಿ ಅಂದರು. ಸರಿ ಇನ್ನೇನು ಅವಳು ಆಗಲ್ಲ ಅಂದರೆ ಬ್ರಹ್ಮದೇವರ ಹತ್ರ ಬಂದೆ. ಎಲ್ಲಿ ಬ್ರಹ್ಮ ಅನ್ನುವ ಪದವನ್ನು ಹೇಳುವ ಅಕ್ಷರ ಯಾವುದು? ಕ. ಕೈತಿ ಬ್ರಹ್ಮ ಯ ಕಶ್ಚನೇಶಃ ಯಹ ಕಹ ಚ ನ ಈಶಃ. ಕ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರನ್ನು ಕೇಳಿದೆ. ಬ್ರಹ್ಮದೇವರಂದ್ರೆ ನಾ ಸೃಷ್ಟಿ ಮಾಡಿರೋದೇ ನಿನ್ನ ಹಿಡಿಲಿಕ್ಕೆ. ಈಶಃ, ಈಶಾ ಅಂದರೆ ರುದ್ರದೇವರು. ಅವರು ಆಗಲ್ಲ ಅಂದರು. ಅದಕ್ಕೆ ನಾನು ಭಗವಂತನಲ್ಲಿ ಬೇಡಿದ್ದು. ಇದರ ಮೇಲೆ ಸತ್ಯಧರ್ಮರು ಇನ್ನೊಂದು ಬರೀತಾರೆ, ನೀ ಏನೋ ದೇವರನ್ನು ಬೇಡದಿ ಎಲ್ಲ ಸರಿ, ದೇವರು ವಾಟರ್ ಡಿಪಾರ್ಟ್ಮೆಂಟ್ ನಮ್ಮದು ಅಲ್ಲ ಅಂದರೆ ಏನು ಸಾಯ್ತಿ? ರಾಂಗ್ ಅಡ್ರೆಸ್ ಆಗಿ 1 ಗಂಟೆ ಸುಮ್ಮನೆ ಹೇಳೋದದು, ಇದು ನಡೆದದ್ದು ಅಂತಲ್ಲ. ಹೀಗೆ ಇನ್ನು ಮುಂದೆ ಆಗಬಹುದು. ಸ್ಪೆಷಲೈಸೇಷನ್ ಅಂತ ಮೆಡಿಕಲಲ್ಲಾಗಿ ಹೀಗಾಗ್ಬೋದು. ಒಬ್ಬನಿಗೆ ಕಾಲು ಮುರಿದಿತ್ತಂತೆ. ಸರಿ, ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಆರ್ಥ್ರೋಪೀಡಿಕ್ ಹತ್ರ ಹೋದ. 1 ಗಂಟೆ ಆಯಿತು ಕ್ಯೂ. ಡಾಕ್ಟ್ರೇ ನನ್ನ ಕಾಲು ಮುರಿದಿದೆ. ಯಾವ ಕಾಲು ಅಂದ ಅವನು. ನನ್ನ ಕಾಲು ಅಂದ ಅವನು. ನಿನ್ನ ಕಾಲೇನೆ, ಬಲಗಾಲೋ ಎಡಗಾಲೋ? ಬಲಗಾಲು ಅಂದ. ನಾನು ಎಡಗಾಲ ಸ್ಪೆಷಲಿಸ್ಟು, ಬಲಗಾಲ ಎದುರಿಗಿದೆ ನೋಡು ಅಂತ. ಪಾಪ ಅಲ್ಲಿ ಹೋಗಿ ನಿಂತ. ಆ ಬಲಗಾಲ ಹೌದು, ಎಲ್ಲಿ ಮುರಿದಿದೆ ಅಂದ. ಅದನ್ನು ನೀವು ಹೇಳಬೇಕು ಅಂದ. ಅಲ್ಲೋ ನೋವು ಎಲ್ಲಿ, ಯಾಕೆ ಅಂದ. ಪಾದದಿಂದ ಹಿಡಿದು ಮಂಡಿವರೆಗೂ ನಾನು ಸ್ಪೆಷಲಿಸ್ಟು, ಮಂಡಿಯಿಂದ ಟೊಂಕದವರೆಗೂ ಎದರಿಗೆ ಅಂದ. ಅವನು ಹೆದರಿ ಮುಂದೆ ಹೊಟ್ಟೆ ಹೋದ. ಬೇಡ ನಡಿಗೆ ಬಂದು. ಹಾಗೆ ನೀನು ದೇವರಲ್ಲಿ ಹೋಗಿ, ದೇವರೇ ನನಗೆ ನೀರಿನಿಂದ ತೊಂದರೆ ಆಗಿದೆ ಬಿಡಿಸು ಅಂದರೆ, ಇಲ್ಲ ನಮ್ಮನ್ನು ವಾಟರ್ ಡಿಪಾರ್ಟ್ಮೆಂಟಿಂದ ಎತ್ತಿ ಇನ್ನೆಲ್ಲೋ ಬೇರೆ ಹಾಕಿದ್ದಾರೆ, ಪವರ್ಗೆ ಹಾಕಿದ್ದಾರೆ ಮಿನಿಸ್ಟ್ರಿ, ನಾ ಏನು ಮಾಡಲಿ ಅಂದರೆ ಏನು ಒದ್ದಾಡ್ತಿ? ಇಲ್ರಿ, ನಾನು ಮೊನ್ನೆ ಭಾಗವತ ಕೇಳಿದೆ, ಕೃಷ್ಣ ನೀರಿಗೆ ಸಂಬಂಧಪಟ್ಟ ಸಮಸ್ಯೆಯಿಂದಲೂ ಬಗೆಹರಿಸ್ತಾನಂತೆ. ಅದು ಹೇಗೆ? ಏನು ಸತ್ಯಧರ್ಮರ ವಿನ್ಯಾಸ ತುಂಬ ಚೆನ್ನಾಗಿದೆ. ಎಲ್ಲ ಶ್ಲೋಕಕ್ಕೂ ಎಲ್ಲ ಹೇಳಲಿಕ್ಕೆ ಟೈಮೂ ಇಲ್ಲ, ಎಲ್ಲ ಹೇಳುವ ಯೋಗ್ಯತಾನೂ ನಮಗಿಲ್ಲ. ಅದೆಲ್ಲ ಅಭಿನವ ಸತ್ಯಧರ್ಮರಂತೆ ನಮ್ಮ ಸ್ವಾಮಿಗಳಿದ್ದಾರೆ, ಅವರು ಹೇಳಬಲ್ಲರು. ಬಲಿನೊಂತ ಕೋರಗಾತ್, ಬಲಿಷ್ಠವಾದ ಅಂತಕ. ಇದು ಚೆನ್ನಾಗಿದೆ ನೋಡ್ರಿ. ಕ ಅಂದರೆ ನೀರು ಅಂತ ಅರ್ಥ ಇದೆ. ಅಂತ ಅಂದರೆ ನಿಮಗೆಲ್ಲ ಗೊತ್ತು, ನಾಶವನ್ನು ಮಾಡುವ ನೀರು. ಯಾವುದದು ನಾಶ ಮಾಡುವ ನೀರು? ಕೃಷ್ಣಾವತಾರ ಕಾಲದಲ್ಲಿ ಯಮುನೆಯ ಒಂದು ಸ್ವಲ್ಪ ಸ್ಥಳ ಕಾಲಿಂದಿ ಮಡು ಅಂತ ವಿಷ ಬಿಟ್ಟು ಹಾವು ಅದನ್ನು ಹಾಳು ಮಾಡಿತ್ತು, ಕಾಲಿಂದಿ ಮಡುವನ್ನು. ಅಲ್ಲಿ ನೀರು ಕುಡಿದ್ರೆ, ಅಲ್ಲಿ ಗಾಳಿ ಕುಡಿದ್ರೆ ಸತ್ತೋಗೋರು. ಅಂತಕ, ಅಂತವನ್ನು ತರುವ ಕ ಅಂದರೆ ಯಮುನೆಯ ನೀರು, ಅಲ್ಲಿದ್ದ ಉರಗ ಅಂದರೆ ಹಾವು, ಅದನ್ನು ಒದ್ದು ಓಡಿಸಿದಾನೆ ಅಂತ ಮೊನ್ನೆ ಆಚಾರ್ಯ ಹೇಳಿದ್ರು. ಆದ್ದರಿಂದ ನೀರಿನಲ್ಲಿ ಬರುವ ಸಮಸ್ಯೆಯನ್ನು, ನೀರಿನಿಂದ ಆಗುವ ಸಮಸ್ಯೆಯನ್ನು ಕೃಷ್ಣ ಪಾರು ಮಾಡ್ತಾನೆ ಅಂತ ಕೇಳಿದ್ದೇನೆ, ಅದಕ್ಕೆ ನಾ ಬಂದೆ ಅಂತ ಸತ್ಯಧರ್ಮರು ಯಕ್ಕಶ್ಚನೇಶೋ ಬಲಿನೋಂತ ಕೋರಗಾತ್ ಪ್ರಚಂಡ ವೇಗಾದ ಅಭಿಧಾವತಿ ಭೃಶಂ ಅನ್ನೋ ಶ್ಲೋಕಕ್ಕೆ ಸುಂದರವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ದೇವರನ್ನೇ ಮೊರೆ ಹೋಗ್ತೇನೆ. ಹೌದು, ಮೊರೆ ಹೋಗಲಿಕ್ಕೆ ಸ್ತೋತ್ರ ಬೇಕಲ್ಲ. ಹಿಂದಿನ ಜನ್ಮದಲ್ಲಿ ಓದಿದ್ದು ಈ ಜನ್ಮದಲ್ಲಿ ಅವನಿಗೆ ನೆನಪು ಬರುವಂತೆ ದೇವರ ಅನುಗ್ರಹ ಮಾಡಿದ. ಇದೊಂದು ದೊಡ್ಡ ದೇವರ ಅನುಗ್ರಹ. ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ, ಚೆನ್ನಾಗಿ ಸ್ತೋತ್ರ ಮಾಡ್ತಾನೆ. ಯಸ್ಮಿನ್ನಿದಮ್ಯತಶ್ಚೇದಂ ಏನೇದಮ್ಯೈದಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪರಃ ತಂ ಪ್ರಪದ್ಯೆ ಸ್ವಯಂಭುವಂ. ನಾನು ದೇವರನ್ನೇ ಮೊರೆ ಹೋಗ್ತೇನೆ. ಯಾರೋನು? ಯಸ್ಮಿನ್ನಿದಮ್ಯತಶ್ಚೇದಂ. ಪ್ರಾಯ ಶಾಸ್ತ್ರದ ಅಧ್ಯಯನ ಮಾಡುವವರಿಗೆ ಹೆಚ್ಚು ಪರಿಚಯ ಇರುವಂತಹ ಒಂದು ವೇದವಾಕ್ಯ ಇದು. ದೇವರ ಬಗ್ಗೆ ತಿಳಿದುಕೋ ಅನ್ನಬೇಕಾದ್ರೆ ಎಲ್ಲಿ ಹೇಳಿದ್ದಾರೆ ತಿಳ್ಕೋ ಅಂತ? ಈ ವೇದವಾಕ್ಯವನ್ನು ಹೇಳ್ತಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರವಿಶ್ಯಭಿಸಂಭಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಅದೇ ಶ್ಲೋಕ.
ಏನ ಜಾತಾನಿ ಜೀವಂತಿ, ಹುಟ್ಟಿದ ಜಗತ್ತು ಯಾರಿಂದ ಸಂರಕ್ಷಣೆಯನ್ನು ಪಡೆಯುತ್ತೆ, ಪುನಃ ಯಾರ ಗರ್ಭದ ಒಳಗೆ ಸೇರಿ ಲಯ ಅಂತ ಕರೆಸಿಕೊಳ್ಳತ್ತೆ, ಸೃಷ್ಟಿ ಸ್ಥಿತಿಲಯ ಕಾರಣನಾದ ಭಗವಂತನನ್ನು ನೀನು ತಿಳಿ ಅಂತ. ಅದನ್ನೇ ಯಸ್ಮಿನ್ನಿದಂ ಯತಶ್ಚೇದಂ ಏನೇದಂ ಯ ಇದಂ ಸ್ವಯಂ, ಇದೊಂದು ಸ್ವಲ್ಪ ಅಡ್ಡದಾರಿ ಹಿಡಿಸತ್ತೆ. ದೇವರೇ ಜಗತ್ತು ಅಂತ. ಅದು ಹೇಗಾಗತ್ತೆ? ದೇವರೇ ಜಗತ್ತು ಅಂದರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಮತವೂ ಅಲ್ಲ, ವೇದವ್ಯಾಸರ ಮತವೂ ಅಲ್ಲ. ಕೆಲವು ಮತಗಳು ಹಾಗೆ ಉಂಟು. ದೇವರನ್ನೇ ನಾವು ತಪ್ಪಾಗಿ ಜಗತ್ತು ಅಂತ ತಿಳಿದಿದ್ದೇವೆ ಅಂತ. ಅವರಿಗೆ ಇದು ಅನುಕೂಲ ಆಗಬಹುದು. ಶ್ರೀಮದಾಚಾರ್ಯಂದರು ದೇವರೇ ಜಗತ್ತಲ್ಲ, ಮತ್ತಿಲ್ಲಿ ಭಾಗವತ ಅಂತಲ್ಲ, ಅದರ ಅಭಿಪ್ರಾಯ ನಿಮಗೆ ಗೊತ್ತಾಗಲಿಲ್ಲ. ನಾವು ನೀವು ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಒಬ್ಬರ ಮನೆಯಲ್ಲಿ ಅವನ ಮಾತೇ ಎಲ್ಲ ನಡೆಯೋದು. ಅವನ ಮಾತಿಲ್ಲದೆ ಒಂದು ಕಡ್ಡಿ ಆಚೆ ಈಚೆ ಸರಿಸೋ ಹಾಗಿಲ್ಲ. ಇತ್ತು ಹಿಂದೆ ಈ ಥರದ್ದು, ಈಗ ಯಾರೂ ಕೇಳಲ್ಲ ಅಂದ್ಕೊಡ್ರಿ. ಹಿಂದೆಲ್ಲ ಮನೆಯಲ್ಲಿ ಹಿರಿಯರ ಮಾತು ಅಂದ್ರೆ ಆಯಿತು. ತಟ್ಟೆ ಆಚೆ ಈಚೆ ಇಡೋ ಹಾಗಿರಲಿಲ್ಲಂತ. ದಿನ ತಟ್ಟೆ ಹಾಕಬೇಕಾದ್ರೆ ಎಲ್ಲೋ ಅಲ್ಲೇ ಹೀಗೆಲ್ಲ ಇತ್ತು. ಈಗ ತಟ್ಟೆ ಹಾಕೋದೇ ಇಲ್ಲ, ತೊಗೊಂಡು ಅವ್ರ ಪಾಡಿಗೆ ಅವ್ರು ಹೊಟ್ಟೋಗ್ತಾರೆ. ಹೀಗೆಲ್ಲ ಆಗಿದೆ. ಸರಿ, ಆವಾಗ ಯಾರೋ ಕೇಳಿದ್ರು, ಸರ್ ಅವ್ರ ಮನೆಯಲ್ಲಿ ಅವ್ರ ಪೊಸಿಷನ್ ಏನು? ಅವ್ರ ಪೊಸಿಷನ್ನ ಅವರೇ ಮನೆ. ಏನು ಅವರೇ ಮನೆ ಅಂದರೆ ಅವರೇ ಬಾಗಿಲು, ಅವರೇ ಬಚ್ಚಲು, ಅವರೇ ಅಡುಗೆ ಮನೆ, ಅವರೇ ನೆಲನ? ಅಲ್ಲ. ಅವರ ಮಾತಿಲ್ಲದೆ ಅವರ ಮನೆಯಲ್ಲಿ ಒಂದು ಹುಲ್ಲು ಕಡ್ಡಿಯು ಆಚೆ ಈಚೆ ಇಡೋ ಹಾಗಿಲ್ಲ. ಅದೊಂದು ಶಾಸ್ತ್ರದ ನಿಯಮ. ಯದಧೀನ ಯಸ್ಯ ಸತ್ತ ತತ್ತದಿತ್ವೇನ ಭಣ್ಯತೆ. ಯಾವುದು ಯಾರ ಕಂಟ್ರೋಲಲ್ಲಿ ಇರುತ್ತೆ ಅವನನ್ನು ಆ ಪದಾರ್ಥದ ಹೆಸರಿನಿಂದ, ಪದಾರ್ಥದವನ್ನು ಅವನ ಹೆಸರಿನಿಂದ ಕರಿಬಹುದು. ನಾವು ನೀವು ಇದನ್ನು ವ್ಯವಹಾರ ಮಾಡ್ತೀವಿ ದಿನ. ಮನೆ ಒಳಗಿದ್ದೇನೆ ಅಥವಾ ಫಸ್ಟ್ ಫ್ಲೋರೋ ಸೆಕೆಂಡ್ ಫ್ಲೋರಲ್ಲಿದ್ದೀವಿ, ಕೆಳಗೆ ಯಾರೋ ಕೂತ್ಕೊಂಡು ಹೋದ, ಸೊಪ್ಪು, ಅವನ ಹೆಸರು ಗೊತ್ತಿಲ್ಲ. ನಾವೇನಂತೀವಿ? ಏ ಸೊಪ್ಪು ಬಾಯಲ್ಲಿ, ಸೊಪ್ಪ ಬರೋದು. ಏ ಸೊಪ್ಪು ಬಾಯಲ್ಲಿ ಅಂದ್ವಿ. ನಿಜವಾಗಲೂ ಸೊಪ್ಪೇ ಬಂದರೆ ಎಷ್ಟು ಆನಂದ ರೀ. ಸೆಕೆಂಡ್ ಫ್ಲೋರಲ್ಲಿದ್ದೀವಿ, ದಂಟಿನ ಸೊಪ್ಪು ಬಾ ಅಂದರೆ ಹಾರ್ಕೊಂಡು ಬಂದರೆ ಅವನ ಗತಿ ಏನು? ಸೊಪ್ಪು ಬರಲ್ಲ, ಸೊಪ್ಪನ್ನು ಮಾರುವವನೇ ಬರೋದು. ಹಾಲಪ್ಪ ಬಾಯಿಲ್ಲಿ ಅಂತೀವಿ, ಎಲ್ಲ ಹಾಲಪ್ಪ ಅವನು. ಹಾಲನ್ನು ತರುವ ಅಪ್ಪ. ಯಾಕೆ ಅಂದದ್ದು? ಏ ಹಾಲು ಏ ಸೊಪ್ಪು, ಅದು ಅವನ ಅಧೀನ. ಯಾವುದು ಯಾರ ಅಧೀನವೋ ಅವನನ್ನು ಆ ಹೆಸರಿನಿಂದ, ಆ ಪದಾರ್ಥವನ್ನು ಆ ಹೆಸರಿನಿಂದ, ಅವನನ್ನು ಆ ಹೆಸರಿನಿಂದ ಕರೆಯುವ ಪದ್ಧತಿ ಇದೆ. ಇಡೀ ಜಗತ್ತು ದೇವರ ವಶದಲ್ಲಿದೆ. ಇದು ಔಪಚಾರಿಕವಾಗಿ. ತೇನ ವಿನಾ ತೃಣಮಪಿ ನ ಚಲತಿ ಅನ್ನೋದು ದೇವರಲ್ಲಿ. ಒಂದು ಹುಲ್ಲುಕಡ್ಡಿ ಅಲ್ಲಾಡಬೇಕಾದರೂ ಅವನ ಅನುಗ್ರಹ ಬೇಕು. ಗೋಪಾಲದಾಸರಂತಾರೆ, ಎಲ್ಲ ಸರಿ ಇದ್ದಾಗ ನಮ್ಮ ಸಮ ಇಲ್ಲ. ಎಲ್ಲೋ ಬ್ರೈನಿನಲ್ಲಿ ಯಾವುದೋ ಒಂದು ನರ ಬ್ಲಾಕ್ ಆಗಿ ಯಾವ ಇಂದ್ರಿಯವು ಕೆಲಸ ಮಾಡದೇ ಇದ್ದಾಗ 1000 ಜನ ಬರಲಿ, ಯಾರನ್ನೂ ರೆಕಗ್ನೈಸ್ ಮಾಡೋದಿಲ್ಲ. ಏನು ಹೇಗಿದ್ರು, ಎಂಥ ನೆನಪಿನ ಶಕ್ತಿ, ಎಲ್ಲ ಅನ್ಕೋಬೇಕು. ಅದಕ್ಕೆ ಅವರಂತಾರೆ, ಚೇತನನು ಅಹುದು ನೀ ಚೇಷ್ಟೆಯನು ಮಾಡಿಸಲು, ಅಚೇತನನು ಅಹುದು ನೀ ಸುಮ್ಮನಿರಲು. ಯಾತರವನಯ್ಯ ನಿನ್ನಧೀನವು ಎಲ್ಲ, ಚೇತನನು ಅಹುದು ನೀ ಚಲಿಸುವೆನು. ಮುಖ್ಯ ಕಾರಣ ವಿಷ್ಣು ಸ್ವತಂತ್ರ ಸರ್ವೇಶ, ತಿಳಿವೆಂಬುವವ ನೀನೆ ತಿಳಿದು ತಿಳಿಸುವ ನೀನೆ, ತಿಳಿವ ವಸ್ತುವು ನೀನೆ ತೀರ್ಥಪದನೇ. ತಿಳಿದುದಕ್ಕೆ ಫಲ ನೀನೆ, ತಿಳಿಯಗೊಡದವ ನೀನೆ, ತಿಳಿವ ಸ್ವತಂತ್ರ ನಿನದು ತಿಳಿಸೋ ಸರ್ವೇಶ. ನೀನು ಒಳಗೆ ಇದ್ದು ಆಡಿಸಿದರೆ ಉಂಟು, ಇಲ್ಲ ಅಂದರೆ ಯಾವುದೂ ಇಲ್ಲ. ಆ ಮಾತುಗಳನ್ನೇ ತುಂಬ ಚೆನ್ನಾಗಿ ಆಡ್ತಾನೆ. ಯಸ್ವಾತ್ಮನೀದಂ ನಿಜಮಾಯಯಾರ್ಪಿತಂ ಕ್ವಚಿದ್ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದ್ದದೃಕ್ ಸಾಕ್ಷುಭಯಂ ತದೀಹತೆ ಸಾತ್ಮಮೂಲೋ ಅವತು ಮಾಂ ಪರಾತ್ಪರಃ. ನಿನ್ನ ಸಾಮರ್ಥ್ಯದಿಂದ ಜಗತ್ತನ್ನು ನೀನು ನಿರ್ಮಾಣ ಮಾಡ್ತಿ. ಆ ಜಗತ್ತಿನಲ್ಲಿ ಎಲ್ಲವೂ ಎಲ್ಲರಿಗೂ ತೋರಬೇಕಾಗಿಲ್ಲ.
ಪರಿಮಳವು ಸುಮನದೊಳು ಹರಿಕಥಾಮೃತಸಾರದ ಮಂಗಲಾಚರಣ ಸಂಧಿಯ ಕಡೆ ಪದ್ಯ ತುಂಬ ಚೆನ್ನಾಗಿದೆ. ತೋರಿ ತೋರೆದಲೆ, ಪರಿಮಳ ಒಳ್ಳೆ ಹೂವಿನಲ್ಲಿ ಇದೆ, ಅದನ್ನು ವಾಸನೆಯನ್ನು ನಾವು ನೋಡ್ಬೋದು, ಆದರೆ ವಾಸನೆಯನ್ನು ಆಸ್ವಾದನೆ ಮಾಡ್ಬೋದು, ನೋಡಲಿಕ್ಕಾಗಲ್ಲ. ಅದರಲ್ಲೂ ನೆಗಡಿ ಇದ್ದರೆ ಅವನಿಗೆ ತೋರಲ್ಲ. ತೋರಿ ತೋರದಲೆ, ಭಗವಂತ ಬ್ರಹ್ಮಾದಿಗಳಿಗೆ ತೋರ್ತಾನೆ, ನಮಗೆ ಅವನು ತೋರೋದಿಲ್ಲ. ಎಲ್ಲ ಕಡೆ ಅವನಿದ್ದಾನೆ, ನೋಡುವ ಯೋಗ್ಯತೆ ನಮಗಿಲ್ಲದೆ ಇರೋದ್ರಿಂದ ತೋರಲ್ಲ ನಮಗೆ. ತೋರದೆಲೆ ಬ್ರಹ್ಮಾದಿಗಳಿಗೆ ತೋರಿ, ಅದನ್ನೇ ಚೆನ್ನಾಗಿ ಸ್ತೋತ್ರ ಮಾಡಿ ಭಗವಂತ ನ ವಿದ್ಯತೆ ಯಸ್ಯ ಚ ಜನ್ಮ ಕರ್ಮವ ನ ನಾಮರೂಪೇ ಗುಣದೋಷ ಏವವ ತಥಾಪಿ ಲೋಕಸ್ಯ ಚ ಸಂಭವಾಯ ಯಃ ಸ್ವಮಾಯಯ ತಾನ್ಯನುಕಾಲ ಮೃಚ್ಛತಿ. ನಿನಗೆ ಜನನ ಮರಣ ಜನ್ಮ ಇವ್ಯಾವುದೂ ಇಲ್ಲ, ಕರ್ಮದ ಹಿನ್ನೆಲೆಯೇ ನಿನಗಿಲ್ಲ. ನ ಕರ್ಮಣ ವರ್ಧತೆ ನೋಕನೀಯಾನ್, ಆದರೂ ಲೋಕದ ಸಂರಕ್ಷಣೆಗಾಗಿ ಲೋಕದ ರಕ್ಷಣೆಗಾಗಿ ನೀನು ಅವತಾರ ಮಾಡೋದು. ಭಗವಂತ ದಯಮಾಡಿ ನನ್ನ ಪ್ರಾಣ ಆದರೂ ಹೋಗುವಂತೆ ಮಾಡೋ. 1000 ವರ್ಷ ಆಯಿತು, ಅನ್ನ ಇಲ್ಲ, ಆಹಾರ ಇಲ್ಲ, ಕಷ್ಟಪಡ್ತಾ ಇದ್ದೇನೆ, ಯಾವ ಜನ್ಮದ ಕರ್ಮವೋ ಏನೋ ಅಂಥೇಳಿ ಚೆನ್ನಾಗಿ ಸ್ತೋತ್ರ ಮಾಡಿದಾಗ ತಕ್ಷಣ ಭಗವಂತ ಹೆಂಡತಿಗೂ ಹೇಳದೆ ಬಂದ ಅಂತ. ಸ್ವಂತಸ್ಸರಸ್ಯುರುಬಲೇನ ಗೃಹೀತಾರ್ಥ, ಗರುಡಾರೂಢನಾಗಿ ಬಂದ್ಯಾನು. ಸ್ವಂತಸ್ಸರಸ್ಯುರುಬಲೇನ ಗೃಹೀತಾರ್ಥ ದೃಷ್ಟ್ವಾ ಗರುತ್ಮತಿ ಹರಿಂ ಕೌಪಾತ್ತ ಚಕ್ರಂ. ಭಗವಂತ ಬರೋದು ಇವನಿಗೆ ಕಾಣಿಸ್ತು, ಗಜರಾಜನಿಗೆ. ದೇವರು ಬರ್ತೀಯಾನೆ, ಏನಾದರೂ ನಾನು ಅರ್ಪಿಸಬೇಕು, ನನ್ನಲ್ಲಿ ಏನಿಲ್ಲ, ಇವತ್ತಿನ ಸ್ಥಿತಿ ಆಗಿದೆ, ನನಗೇ ಗತಿ ಇಲ್ಲ, ನಾ ಏನು ಮಾಡಲಿ. ಆದರೆ ಅಲ್ಲೇ ಇದ್ದ ಒಂದು ಪುಷ್ಪವನ್ನು ಎತ್ತಿ ದೇವರಿಗೆ ಅಂದಂತೆ, ಸ್ವಾಮಿ ನಂದೇನದು, ಎಲ್ಲವೂ ನಿಂದೆ, ಪುಷ್ಪವೂ ನಿಂದೆ, ಸರೋವರವೂ ನಿಂದೆ, ಕೊಡಬೇಕು ಅನ್ನೋ ಬುದ್ಧಿಯನ್ನು ಕೊಟ್ಟವನು ನೀನೇ ಅಂಥೇಳಿ ಮಡುವಿನೊಳ್ಮಕರಿ ಕಾಲ್ಪಿಡಿದೆಳೆಯಲು ಜನ ಸರಿಯೇ ಜನ ಸರಿಯೇ ತುತಿಸಿ ನಿನ್ನಯ ಕರೆಯೇ ಮಡದಿಯೊಡಪೇಳದಲೆ ಸಂಗಡ ಎಡಬಲದ ಕಡೆ ತಿರುಗಿ ನೋಡದೆ ತಡೆಯದಲೆ ನೀ ತಡಿಗೊದಗಿ ಕರಿಯ ತೊಡರು ಬಿಡಿಸಿದೆ ಕಡುದಯಾನಿದೆ ವರದ ಕಂಚಿ ವರದ ವರದ ನೀ ಪೊರೆ ಎಂದು ಮೊರೆಯಿಡಲಾಕ್ಷಣ ಬಂದು ನೆರೆವಿ. ಬರಿಗೈಯಲ್ಲಿ ದೇವರ ಮನೆಗೆ ಹೋಗಬಾರ್ದಂತೆ, ದೇವಸ್ಥಾನಕ್ಕೆ ಪುಷ್ಪವನ್ನಾದರೂ ದೇವರಿಗೆ ಅರ್ಪಿಸಬೇಕು, ಅದು ಅವನದ್ದೇ. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಉಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ರಾತ್. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ತಂಬಿಕ್ಯ ಪೀಡಿತಮಜ ಸಹಸಾವತೀರ್ಯ ಸಗ್ರಾಹಮಾಶು ಸರಸ ಕೃಪಯ ಉಜ್ಜಹಾರ ಗ್ರಹದ್ವಿಪಾಡಿತ ಮುಖಾಧರಿಣಾ ಗಜೇಂದ್ರಂ ಸಂಪಶ್ಯತಂ ಹರಿರಮೂಚ ದದುಸ್ತ್ರಿಯಾಣಾಂ. ತಕ್ಷಣ ದೇವರು ಎಲ್ಲ ದೇವತೆಗಳು ನೋಡ್ತಾ ಇದ್ದ ಹಾಗೆ ಚಕ್ರವನ್ನು ಬಿಟ್ಟು ಆ ಮೊಸಳೆಯ ಕುತ್ತಿಗೆ ಸೀಳಿತು. ಆನೆಯನ್ನು ಆ ಸರೋವರದಿಂದ ಮೇಲೆ ಎತ್ತಿ ಹಾಕಿದ. ಮೊಸಳೆಗೂ ಒಳ್ಳೆಯ ರೂಪ ಬಂತು, ಆನೆಗೂ ಒಳ್ಳೆಯ ಸ್ಫುರದ್ ರೂಪ, ಮನುಷ್ಯರಾಗಿ ನಿಂತು ಇಬ್ಬರನ್ನು ಉದ್ಧಾರ ಮಾಡಿದ. ಎಷ್ಟು ರಭಸದಿಂದ ಬಂದೆ ಆನೆ ಅಂದರೆ ದೇವರು. ಗರುಡ ದೇವರಿಗೆ ಸುಸ್ತಾಗ್ಬಿಡ್ತಂತೆ. ಸ್ವಾಮಿ ಇಷ್ಟು ಫಾಸ್ಟಾಗಿ ಓಡಿಸಿದ್ರೆ, ಹೊಸ ಗಾಡಿ ಆಗಿದ್ರೆ ಎಂಜಿನ್ ಸೀಸ್ ಆಗಿರೋದು, ಏನಿಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಅಲ್ಲೋ ನನ್ನ ಭಕ್ತ ಇದ್ದಾನೆ, ನಾನು ತಡ ಮಾಡೋ ಹಾಗಿಲ್ಲ. ಹೌದು, ಗರುಡ ದೇವರಿಗೆ ಸುಸ್ತಾಯಿತೋ ನಿಜವಾಗಲೂ ಹೇಳಿದ್ರು ಸತ್ಯಧರ್ಮ ತೀರ್ಥರು. ಸಿಂಹಾಚಲ ಮಹಾತ್ಮೆ ಅಂತ ಆಂಧ್ರದಲ್ಲಿ ಸಿಂಹಾಚಲದಲ್ಲಿ ನರಸಿಂಹದೇವರಿದ್ದಾರೆ. ಆ ಸಿಂಹಾಚಲ ಮಹಾತ್ಮೆ ಅಂತ ಒಂದು ಗ್ರಂಥ, ಅಲ್ಲಿರುವ ಒಂದು ಪದ್ಯವನ್ನು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಕೋಟ್ ಮಾಡ್ತಾರೆ. ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಲಿಕ್ಕೆ ದೇವರು ಗರುಡಾರೂಢನಾಗಿ ಬಂದಂತೆ. ಇದೊಂದು ಅಲ್ಲಿ ಹೇಳಿರೋದು. ನರಸಿಂಹನಾಗಿ ಬರುವ ಮುಂಚೆ ಗರುಡಾರೂಢನಾಗಿ ಬಂದಂತೆ. ಗರುಡಾರೂಢನಾಗಿ ಬರಬೇಕಾದ್ರೆ ಇಷ್ಟು ಸ್ಪೀಡಾಗಿ ಬಂದಿದ್ದಾನೆ. ಗರುಡದೇವರಂದರು, ಸ್ವಾಮಿ ಸ್ವಾಮಿ ನನಗೆ ನೀರಡಕೆ ಏನಾದರೂ ಮಾಡು. ಈ ಮಧ್ಯದಲ್ಲಿ ಅತೀ ಸ್ಪೀಡಾಗಿ ಬಂದದ್ದರಿಂದ ದೇವರ ಪಂಚೆ ಸ್ವಲ್ಪ ಸಡಿಲ ಆಯ್ತಂತೆ. ನಾಳೆ ದಿವಸ ಮುಂದಿನ ಭಾಗ ನೋಡು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.